ಗಿಲ್ಲಿ ಅವ್ರಿಗೆ ಮನೆ ಊಟ ಅಂದ್ರೆ ಏನ್ ಇಷ್ಟ ತುಂಬಾ? ಮನೆ ಊಟ ಅಂದ್ರೆ ನಾಟಿ ಕೋಳಿ ಸಾರು, ಚಿಕನು, ಮಟನು ಅದು ಅಂದ್ರೆ ತುಂಬಾ ಇಷ್ಟ. ಏನಾದ್ರು ಮಗ ಮನೆ ಬರೋಲ್ಲಪ್ಪ ಅಂದ್ರೆ ಏನ್ ಮಾಡಿದ್ಯಾ, ಚಿಕನ್ ಮಾಡಿದ್ಯಾ, ಮಟನ್ ಮಾಡಿದ್ಯಾ ಅಂತಾನೆ. ಅವ್ನ್ ಬಂದ ತಕ್ಷಣ ಅವ್ನ ಏನಾದ್ರು ಮಾಂಸ ಕೇಳೋಕ್ ಹೋದ್ರೆ, ಓ ಮಂಗ ಬಂದಿದ್ದಾನಕ್ಕ, ನಲ್ಲಿ ಮುಳೆ ಅದೇ ಅನ್ನೋದು ಅವ್ರು. ನೀರ್ ಅಂಗಡಿಲಿ ಹೋಯ್ತು ಅಂದ್ರೆ ಎಲ್ಲಾ ಗೊತ್ತಾಗ್ಬಿಟ್ಟದೆ. ಆಮೇಲೆ ಮಾಂಸ ತರಕ್ ಹೋದ್ರೆ, ಅಕ್ಕ ಮಂಗ ಬಂದಿದಾನ, ಅದಕ್ ಬಂದಿದಾರ್ಯಾ, ಓ ನಲ್ಲಿ ಮುಳೆ ರೆಡಿ ಆಯ್ತು ಬಿಡಕ್ಕ ಅನ್ಬಿಟ್ಟು ಆಗ್ಲೇ ರೆಡಿ ಮಾಡಿ. ಏನ್ ತಿಂತಾರ? ಮುದ್ದೆ ತಿಂತಾರ? ಜಾಸ್ತಿ ಏನ್ ಇಷ್ಟ? ಅವ್ರ ಊಟದಲ್ಲಿ ಯಾವ್ದು ಇದ್ ಬೇಡ ಬೇಕು ಅನ್ನೋದಿಲ್ಲ. ಮುದ್ದೆನೆ ಕೊಡು ನೀನು, ಅನ್ನನೇ ಕೊಡು, ಒಂದ್ ಸ್ವಲ್ಪ ನೀನ್ ಏನಾದ್ರು ತಂಗ್ಳದೆ ಅಂದ್ರೆ ಅದ್ನೇ ಕೊಡು, ಅವ್ರು ಯಾವ್ದನ್ನು ಇದ್ ಮಾಡ್ರು ಊಟ ಮಾಡ್ತಾರ. ಯಾವತ್ತನ ಉಪವಾಸ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದ್ರು ಹಠ ಮಾಡಿದ್ರ ಯಾವತ್ತನ? ಸ್ಕೂಲ್ಗೆ ಹೋಗಲ್ಲ ಅದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ನು ಬ್ಯಾಗು ಏನೋ ಒಂದು ಬುಕ್ ಹೊತ್ಕೋದವ್ನಲ್ಲ ಅವನು. ಅಂದ್ರೆ ಇಲ್ಲಿ SLC ಹೋಗಂಟ ಬ್ಯಾಗ್ ತಕೊಂಡ, ಪುಸ್ತಕ ತಕೊಂಡ. ಐಟಾಗ್ ದೊಡ್ಡಿಗೆ ಹೋಗ್ಬೇಕಾದ್ರೆ, ಅವ್ವ ಎಲ್ಲಾ ಕಬೋರ್ಡ್ ಒಳಗೆ ಅವನ, ನಾವು ಸುಮ್ನಿರು ಅಂತಿದ್ನ. ಓದ್ಕ ಮಾತ್ರ ಬತ್ತಿದ್ನ, ಅಲ್ಲಿ ಓದ್ತಿದ್ನ ಬಿಡ್ತಿದ್ನ ಅದಂತೂ ನಮಗ್ ಗೊತ್ತಿಲ್ಲ. ಅಂದ್ರೆ ಪಾಸ್ ಆಯ್ತಿದ್ನ. ಅವಾಗ ಪಾಸ್ ಆಗ್ಬೇಕಾದ್ರೆ ನಾನ್ ಹಂಗು ಐಟ ಪರೀಕ್ಷೆ ಬರ್ದ್ಬಿಟ್ಟು ಹೊಟ್ಟೋದಾಗ, ನಾನು ಇವ್ನು ಬರ್ದಿದ್ದಾನೋ ಇಲ್ವೋ, ಪರೀಕ್ಷೆ ಪಾಸ್ ಆದಾನೋ ಇಲ್ವೋ, ಇಲ್ಲ ಬರೀನಿಲ್ಲ ಬಿಡು ಅನ್ಕ ತಿಳ್ಕೊಂಡಿದ್ನು. ಆಮೇಲೆ ನನ್ ಮಗಳು, ಅಪ್ಪ ಇಲ್ಲ ಕಣ, ಹೋಗಿ ತಕೋಗ್ ತೋರಪ್ಪ ನೀನು, ಅಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಅಂದಾಗ ತಕೋಗಿ ಮಳವಳ್ಳಿಗ್ ತೋರ್ದಾಗ, ಇಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗವನೆ ಅಂದಾಗ ಖುಷಿ ಆಯ್ತು. ಅಯ್ಯೋ ಇನ್ನೂ ಓದಿದ್ರ ಆಗೋದಲ್ಲಪ್ಪ ಇನ್ನೂ ಓದಿದ್ರ ಆಗೋದಲ್ಲ.